ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸ್ನೇಹಿತರೆ, ಇವತ್ತಿನ ಈ ವ್ಲಾಗಲ್ಲಿ ನಾನು ಏನಂದರೆ ಒಂದು ಹೊಸ ರೀತಿ ಡ್ರೆಸ್ಸಿಂಗ್, ನಿಮ್ಗೆ ಆಲ್ರೆಡಿ ನಾನು ವ್ಲಾಗ್ ಮಾಡಿದ್ದೆ. ಸೊ ಲಾಸ್ಟ್ ಟೈಮ್ ಕೂಡ ಒಂದು ಮಾಡೆಲ್ ಪ್ರಿಪರೇಷನನ್ನು ಮಾಡಿ ನೋಡಿದ್ದೀರಾ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ನಿಮಗೆ ಫುಲ್ ಮನೆಯವರನ್ನು ಸ್ವಲ್ಪ ರೆಡಿ ಮಾಡಲಿಕ್ಕಿದೆ. ಒಂದು 5 ಮೆಂಬರ್ಸ್ ಇದ್ದಾರೆ. ಸೊ ಅವರ ಡ್ರೆಸ್ಸಿಂಗ್ ಎಲ್ಲ ಇದೆ ಇವತ್ತು ಸಂಜೆ. ಸೊ ಸ್ವಲ್ಪ ಲಾಂಗ್ ಹೋಗೋದಕ್ಕಿರೋದರಿಂದ ನಾವು ಮುಂಚಿನ ದಿವಸನೇ ಹೋಗ್ತೇವೆ, ಯಾಕಂದರೆ ಮಿಡ್ ನೈಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಆ್ಯಂಡ್ ಅವರಿಗೆ ಟೈಮಿಗೆ ಸ್ವಲ್ಪ ಬೇಗ ಬಿಡಬೇಕಾಗುತ್ತೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ನೈಟ್ ಸ್ವಲ್ಪ ಹೋಗಿ ಕೆಲಸ ಮಾಡೋದಂದರೆ. ಹಾಗೆ ಒಂದು ಜ್ಯುವೆಲ್ರಿ, ನಮ್ಮಲ್ಲಿ ರೆಂಟೆಡ್ ಜ್ಯುವೆಲ್ರಿ ಇದೆ. ನಾನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ನಾನು ರೆಂಟ್ಗೆ ಇಡ್ತೇನೆ. ಕೆಲವರಿಗೆ ಬೇಕಿದ್ದರೆ, ಕೆಲವರಿಗೆ ಮದುವೆ ಫಂಕ್ಷನ್ಗೆಲ್ಲ ವೆರೈಟಿ ಟ್ರೆಂಡಿಂಗ್ ಡಿಸೈನ್ಸ್ ಎಲ್ಲ ಇದೆ. ಬೇಕಿದ್ದರೆ ತಗೊಳ್ಬೋದು. ಹಾಗೆ ಒಂದು ಶಾರ್ಟ್ ನೆಕ್ಲೆಸ್ ಅಂತ ತಗೊಂಡಿದ್ದೀನಿ, ತುಂಬ ಇಷ್ಟ ಆಯಿತು. ಇದು ತುಂಬ ಟ್ರೆಂಡಿಂಗಲ್ಲಿರುವಂತಹ ಒಂದು ನೆಕ್ಲೆಸ್. ಸೊ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಈ ಟೈಪಲ್ಲಿ ತುಂಬ ಟ್ರೆಂಡಿಂಗ್ ಡಿಸೈನ್ ಇದು. ಸೊ ಒಳ್ಳೆ ಸಾರಿಗೆ ನಿಮಗೆ ಜಸ್ಟ್ ಇದು ಒಂದು ಸಿಂಗಲ್ ಪೀಸ್ ಹಾಕಿ, ಜಾಸ್ತಿ ಹಾಕಿದರೆ ಒಂದು ಶಾರ್ಟ್ ಒಂದು ಲಾಂಗ್, ತುಂಬ ಚೆಂದ ಕಾಣ್ತದೆ ಇದು. ಇದರಲ್ಲಿ ಬೇರೆ ಬೇರೆ ಡಿಸೈನ್ಸಲ್ಲಿ ಇದೆ ನೋಡಿ. ಆ ನೆಕ್ಕಿಗೆ ಹಾಕಿ ನಿಮಗೆ ನಾನು ಫೋಟೋಸ್ ಕಳಿಸ್ತೇನೆ, ಬೇಕಿದ್ದರೆ ಅದಕ್ಕೆ ಅಟ್ಯಾಚ್ ಮಾಡ್ತೇನೆ ನೋಡಿ. ಈ ಥರ ತುಂಬ ಅದಕ್ಕೆ ಮ್ಯಾಚಿಂಗ್ ಆಗಿರುವಂತಹ, ಅದಕ್ಕೆ ಸೂಟ್ ಆಗಿರುವಂಥ ಒಂದು ಜುಮ್ಕಿ. ಸೊ ಈ ರೀತಿ ತುಂಬ ಆರ್ನಮೆಂಟ್ಸ್ ಎಲ್ಲ ಇದೆ ನಮ್ಮಲ್ಲಿ, ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತಿನ ಡ್ರೆಸ್ಸಿಂಗ್ ಯಾವ ರೀತಿ ಮಾಡ್ತೇನೆ ನಾನು, ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ತೇನೆ, ಹಾಗೆ ಎಲ್ಲಿ ಹೋಗ್ತಾ ಇದ್ದೇವೆ ಅನ್ನೋದನ್ನು ನಿಮಗೆ ವಿಡಿಯೋ ಮುಖಾಂತರ ಪೂರ್ತಿ ತೋರಿಸ್ತೇನೆ ನಾನು. ಸೊ ತುಂಬ ದಿನಗಳ ನಂತರ ವೀಡಿಯೋಸ್ ಮಾಡ್ತಿದ್ದೇನೆ. ಸೊ ನಮಗೆ ಟೈಮ್ ಸಿಗೋದಿಲ್ಲ, ಅಂದರೆ ನಮಗೆ ಕಂಟೆಂಟ್ ಬೇಕು, ಕಂಟೆಂಟ್ ಇಲ್ಲಾಂದರೆ ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವೀಡಿಯೋಸ್ ಎಲ್ಲ ಬರೋ. ವ್ಲಾಗ್ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ ಸಿಕ್ಕಿದೆಲ್ಲ ವ್ಲಾಗ್ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ನಾವು. ಸೊ ಏನಾದರೂ ಒಂದು ಯೂಸ್ಫುಲ್ ಆದರೆ ವ್ಲಾಗ್ ಮಾಡಲಿಕ್ಕೆ ಹೋಗ್ತೇವೆ. ನಂಗೆ ತುಂಬ ಇಷ್ಟ ಆಯಿತು ಅಂತ ಆರ್ನಮೆಂಟ್ಸ್ ಎಲ್ಲ. ಸೊ ನಾವು ಹೇಳೋದಿಷ್ಟೇ, ನೀವು ಎಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದರೂ ಕೂಡ ಈ ರೀತಿಯಾದಂತಹ ಜ್ಯುವೆಲ್ರಿನ ಹಾಕಿದರೆ, ಸೊ ಡೆಫಿನೆಟ್ಲಿ ಎಲ್ಲರೂ ರೆಡಿ ಆದ ನಂತರ ಆಲ್ಮೋಸ್ಟ್ ಎಲ್ಲರೂ ಚೆಂದ ಕಾಣ್ತಾರೆ. ಸೊ ನಾವು ರೆಡಿ ಆಗಿರೋದ್ರಲ್ಲಿ ನಮ್ಮನ್ನು ನಾವು ಪ್ರಿಪರೇಷನ್ ಮಾಡ್ಕೊಳ್ಬೇಕು, ಹಾಗೆ ಅಷ್ಟೇ ನೀಟಾಗಿ ರೆಡಿ ಆಗಬೇಕು. ಸೊ ಆವಾಗ ಪರ್ಫೆಕ್ಟಾಗಿ ಎಲ್ಲರೂ ಚೆಂದ ಕಾಣ್ತಾರೆ. ಸೊ ನೀವು ಈಗಾಗಲೇ ಮುಂಚಿನ ವ್ಲಾಗಲ್ಲೆಲ್ಲ ನೋಡಿರ್ಬೋದು ನಾನು ಯಾವ ರೀತಿ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ, ಯಾವ ರೀತಿ ಮೇಕಪ್ ಮಾಡಿದೆ, ನಿಮಗೆ ಮುಂಚಿನ ವ್ಲಾಗಲ್ಲಿ ನಾನು ಹೇಳಿದ್ದೇನೆ. ಸೊ ಏನೋ ಡಿಫ್ರೆನ್ಸ್ ಏನಿಲ್ಲ. ಬಟ್ ಇವತ್ತಿನ ನಾನು ಡ್ರೆಸ್ಸಿಂಗ್ ಯಾವ ರೀತಿ ಮಾಡ್ತೇನೆ, ಅಂದರೆ ಯಾವ ರೀತಿ ಅವರಿಗೆ ಮೇಕಪ್ ಮಾಡ್ತೇನೆ ಎನ್ನುವುದನ್ನು ನಮಗೆ ಪೂರ್ತಿ ವ್ಲಾಗ್ ಮಾಡ್ತೇನೆ ಇವತ್ತು, ಯಾಕಂದರೆ ಲಾಸ್ಟ್ ಟೈಮ್ ನಾನು ಮಾಡಲಿಲ್ಲ. ಸೊ ಟೈಮ್ ಸಿಕ್ಕಾಗ ನೋಡೋಣ. ಇವತ್ತು ನಾನು ಅದೆಲ್ಲ ವಿಡಿಯೋಸ್ ಮಾಡ್ತೇನೆ. ಸೊ ಮುಂದೆ ನಿಮಗೆ ನಾನು ಸಿಗ್ತೇನೆ, ಅಲ್ಲಿ ನೋಡಿ. ಸೊ ಅದೇ ದಿನ ಸಂಜೆ ಹೊರಟ್ವಿ. ಸ್ವಲ್ಪ ಒಂದು 7:30 8 ಓ ಕ್ಲಾಕಿಗೆ ನಾವು ಅಷ್ಟರಲ್ಲಿ ಹೊರಟ್ವಿ, ಯಾಕಂದ್ರೆ ಸ್ವಲ್ಪ ಲಾಂಗ್ 2 ಅವರ್ಸ್ ಜರ್ನಿ ಇರೋದ್ರಿಂದ ಸ್ವಲ್ಪ ಬೇಗನೆ ಹೊರಟ್ವಿ. ಮಿಡ್ ನೈಟ್. ಸೊ ಬರುವಾಗ ಮೆಹಂದಿ ಆಗ್ತಾಯಿತ್ತು. ಒಬ್ಬರು ಆರ್ಟಿಸ್ಟ್ ಬಂದಿದ್ದರು, ಮೆಹಂದಿ ಆಗ್ತಾಯಿದ್ರು. ಇವರ ಬಗ್ಗೆ ಹೇಳೋದಂದ್ರೆ ಇವರು ಆ್ಯಕ್ಚುಲಿ ಆರ್ಟಿಸ್ಟ್ ಅಲ್ಲ, ಆದರೂ ಮೆಹಂದಿ ಕೂಡ ಒಳ್ಳೆ ಡಿಸೈನ್ಸ್ ಎಲ್ಲ ಇಡ್ತಾಯಿದ್ರು. ಇವರು ಏನಂದರೆ ಇವರು ಜೀವನಕ್ಕೆ ರಿಕ್ಷಾ ಚಾಲಕರು. ಸೊ ರಿಕ್ಷಾ ಚಾಲಕರಲ್ಲಿ ಕೂಡ ಇಂಥ ಒಂದು ಟ್ಯಾಲೆಂಟ್ ಇದೆ ಅಂದರೆ ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂಥ ವಿಷಯನೇ. ಅವ್ರ ಜೀವನಕ್ಕಾಗಿ ರಿಕ್ಷಾ ಓಡಿಸ್ತಾ ಇದ್ದಾರೆ. ಬಟ್ ಇದೊಂದು ಅವರ ಒಂದು ಟ್ಯಾಲೆಂಟನ್ನು ಅವರು ತೋರಿಸ್ತಾ ಇದ್ದಾರೆ. ಅಲ್ಲಿ ಆ ಊರಲ್ಲಿ ಏನೇ ಫಂಕ್ಷನ್ ಆದರೂ ಕೂಡ ಇವರೇ ಹೋಗೋದಂತೆ, ಇವರನ್ನೇ ಕರೆಯೋದು. 25-30 ಮಂದಿಗೆ ನಮ್ಮ ಮೆಹಂದಿ ಹಾಕಿದ್ರು. ನಿಜವಾಗ್ಲೂ ಗ್ರೇಟ್, ಯಾಕಂದರೆ ಬಟ್ ಏನಂದರೆ ಮತ್ತೊಂದು ಡಾರ್ಕ್ ಮಾತ್ರ ಮಿರ್ಚಿ ಮೆಹಂದಿ ಶೋಕ್ ಹೋಜು ಅಲ್ಲ ಅಶ್ವಿನ್ ಪಾಡ್ದಲ್ಲ ಅಲ್ಲಿ ಬೇರೆ ಇತ್ತು ಲೈಕ್ ಟು ಬ್ಯಾಕ್ ಸೈಡ್ ಅದ ನಂತರ ನೆಕ್ಸ್ಟ್ ಡೇ ರೆಡಿ ಮಾಡಿದಂಥ ಫೋಟೋಸ್ ಎಲ್ಲ ಹಾಕಿದ್ದೇನೆ ನೋಡಿ. ಯಾವ ರೀತಿ ಎಲ್ಲ ರೆಡಿ ಮಾಡಿ ಹಾಕಿದ್ದೆ ಅಂದರೆ ಕ್ವಿಕ್ಕಾಗಿ ಮಾಡಿದ್ದು, ಯಾಕಂದರೆ ಮಾರ್ನಿಂಗ್ ಬೇಗನೆ ಇದ್ವಿ. ಸೊ ಅದರ ವ್ಲಾಗ್ ಮಾಡಲಿಕ್ಕೆಲ್ಲ ಆಗಲಿಲ್ಲ. ಹಾಗೆ ನೆಕ್ಸ್ಟ್ ಡೇ ನಾನು ಫೋಟೋಸ್ ಎಲ್ಲ ತೆಗೆದಿದ್ದೆ. ಸೊ ಅದನ್ನೇ ಮಾಡಿದೆ. ಒಂದು 5-6 ಮೆಂಬರ್ಸ್ ಏನೋ ಇದ್ದರು. ಸ್ವಲ್ಪ ಬೇಗ ಎದ್ದು ಮಾಡಿದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ. ಸ್ವಲ್ಪ